ಅವಳು 18 ವರ್ಷದ ಹುಡುಗಿ, ಚಿಕ್ಕ ವಯಸ್ಸು. ಆದರೂ ಕುಟುಂಬದ ಕಷ್ಟಕ್ಕೆ ಹೆಗಲು ಕೊಟ್ಟು ಒಂದು ಪೆಟ್ರೋಲ್ ಬಂಕ್ ಅಲ್ಲಿ ಕೆಲಸ ಮಾಡ್ತಿದ್ಲು. ಅವಳ ಇಡೀ ಪರಿವಾರ ಒಂದು ತಗಡಿನ ಶೆಡ್ ನಲ್ಲಿ ವಾಸವಿತ್ತು. ಒಂದಿನ ಅವಳು ಮುಳ್ಳು ಪೊದೆಯಲ್ಲಿ ಹೆಣವಾಗಿ ಸಿಕ್ಕಿದ್ಲು. ಅವಳ ಮುಖ ಸಂಪೂರ್ಣ ಕೊಳೆತ ಸ್ಥಿತಿಯಲ್ಲಿತ್ತು. 3 ದಿನದ ಹಿಂದೆ ಕಾಣೆಯಾದ ಮಗಳು ಕೊಳೆತ ದೇಹ ನೋಡಿ ತಂದೆ ತಾಯಿಯ ಎದೆ ಜಲ್ಲಂತ ನಡಗಿ ಹೋಗಿತ್ತು. 3 ದಿನ ಏನಾಗಿತ್ತು ಅನ್ನೋದು ಸದ್ಯಕ್ಕಂತೂ ಮಾಹಿತಿ ಇಲ್ಲ. ಪೊಲೀಸ್ ಇಲಾಖೆ ತನಿಖೆ ನಡೆಸುತ್ತಿದೆ. ಆದ್ರೆ ತಂದೆ ತಾಯಿ ಇದು ಅತ್ಯಾಚಾರ ಮಾಡಿ ಕೊಲೆ ಮಾಡಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ. ದೇಹ ಸಿಕ್ಕ ರೀತಿ ನೋಡಿ ಪೊಲೀಸರು ಕೂಡ ಅನ್ಯಾಚುರಲ್ ಡೆತ್ ಅಂತ ಎಫ್ಐಆರ್ ಹಾಕಬೇಕು. ದಿನಾಂಕ 28 ಆಗಸ್ಟ್ ರಾತ್ರಿ 10 ಗಂಟೆ ಸುಮಾರಿಗೆ ಮನೆ ಹತ್ತಿರವೇ ಹೊರಗೆ ಹೋಗಿದ್ದ ಭಾಗ್ಯಶ್ರೀ ತಾಸುಗಳಾದ್ರೂ ಮನೆಗೆ ಬರಲಿಲ್ಲ. ಆಗ ತಂದೆ ತಾಯಿ ಇಬ್ರು ಕೂಡ ಆತಂಕಕ್ಕೆ ಒಳಗಾಗಿ ಅಲ್ಲೆಲ್ಲ ಹುಡುಕೋಕೆ ಶುರು ಮಾಡ್ತಾರೆ. ಸತತ 2 ದಿನ ಹುಡುಕ್ತಾರೆ, ಆದ್ರೆ ಯಾವುದೇ ಸುಳಿವು ಸಿಗಲ್ಲ. ದಿನಾಂಕ 1 ಸೆಪ್ಟೆಂಬರ್ ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ ತಾಲೂಕಿನ ಗುಣತೀರ್ಥ ಗ್ರಾಮದ ಯುವತಿಯ ಸಾವು ಇದೀಗ ಇಡೀ ಜಿಲ್ಲೆಯನ್ನೇ ಹೊತ್ತಿ ಉರಿಯುವಂತೆ ಮಾಡಿದೆ. ಈ ಸಾವು ಹೇಗಾಯ್ತು ಗೊತ್ತಿಲ್ಲ. ನಗುತ್ತಲೇ ಇದ್ದ ಕಷ್ಟದಲ್ಲೂ ಬದುಕಿನ ಬಂಡಿಯನ್ನ ಸಾಗಿಸುತ್ತಿದ್ದ ಭಾಗ್ಯಶ್ರೀ ಈಗ ಶವವಾಗಿದ್ದಾಳೆ. ಬದುಕಿ ಬಾಳಬೇಕಾದ ಮಗಳು ಇನ್ನಿಲ್ಲ ಅನ್ನೋ ದುಃಖದ ಜೊತೆಗೆ ಮತ್ತದೇ ಕಿತ್ತು ತಿನ್ನುವ ಬಡತನದ ಜೊತೆಗೆ ತಂದೆ ತಾಯಿಯ ಹೋರಾಟದ ಜೀವನ ಈಗ ಸಾಗಿದೆ. ಸರ್ಕಾರ, ಜಿಲ್ಲಾಡಳಿತ ಇದಕ್ಕೆಲ್ಲ ಯಾವುದೇ ರೀತಿ ಉತ್ತರ ನೀಡಿಲ್ಲ. ಬೀದರ್ ಜಿಲ್ಲೆಯಲ್ಲಿ ಹೆಣ್ಣು ಮಕ್ಕಳ ಜೀವಕ್ಕೆ ಬೆಲೆ ಇಲ್ಲ. ಮಾಧ್ಯಮಗಳು ಇದನ್ನೆಲ್ಲ ತೋರಿಸಲ್ಲ. ನಮಗೆ ನಾವೇ ಮಾಧ್ಯಮಗಳಾಗೋಣ, ನಾವೇ ಶೇರ್ ಮಾಡಿ ಇತರ ಜನರಿಗೂ ತಿಳಿಸೋಣ. ಜಸ್ಟಿಸ್ ಫಾರ್ ಭಾಗ್ಯಶ್ರೀ.